ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಭಾರತದಲ್ಲಿ ಕೆಲವು ಸ್ಥಳಗಳಿವೆ. ಅಲ್ಲಿ ಹೋದವರು ವಿಚಿತ್ರ ಅನುಭವಗಳ ಬಗ್ಗೆ ಹೇಳುತ್ತಾರೆ. ಕೆಲವು ಊರುಗಳಲ್ಲಿ ರಾತ್ರಿ ಕಳೆದರೆ ಅಪಾಯ ಎಂದು ಜನ ನಂಬುತ್ತಾರೆ. ಕೆಲವು ಕೋಟೆಗಳಿಗೆ ಸೂರ್ಯಾಸ್ತದ ನಂತರ ಪ್ರವೇಶವನ್ನೇ ನಿಷೇಧಿಸಲಾಗಿದೆ. ಇನ್ನು ಕೆಲವು ಸರೋವರಗಳ ಆಳವನ್ನ ಎಂದಿಗೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಹಾಗಾದ್ರೆ ಈ ಸ್ಥಳಗಳ ಹಿಂದಿರುವುದು ನಿಜವಾದ ರಹಸ್ಯವೇ ಅಥವಾ ಜನರ ನಂಬಿಕೆಯೇ? ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಅತ್ಯಂತ ನಿಗೂಢ ಸ್ಥಳಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಭಾನಗಢ ಕೋಟೆ. ಇದು ರಾಜಸ್ಥಾನದಲ್ಲಿದೆ. ಭಾರತದ ಅತ್ಯಂತ ನಿಗೂಢ ಸ್ಥಳ ಎಂದರೆ ಮೊದಲು ನೆನಪಾಗುವುದು ರಾಜಸ್ಥಾನದ ಭಾನಗಢ ಕೋಟೆ. ಸ್ಥಳೀಯ ಜನರ ಪ್ರಕಾರ ಹಲವು ಶತಮಾನಗಳ ಹಿಂದೆ ಒಬ್ಬ ತಾಂತ್ರಿಕನು ರಾಜಕುಮಾರಿಯನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಪ್ರಯತ್ನಿಸಿದ್ದ. ಅದು ವಿಫಲವಾದ ಬಳಿಕ ಕೋಟೆಗೆ ಶಾಪ ನೀಡಿದನೆಂದು ಕತೆ ಹೇಳಲಾಗುತ್ತದೆ. ಎಂದೂ ಕೂಡ ಸೂರ್ಯಾಸ್ತದ ನಂತರ ಕೋಟೆಯೊಳಗೆ ಪ್ರವೇಶಿಸಲು ಅವಕಾಶ ಇಲ್ಲ. ಕೆಲವರು ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಹೇಳಿದರೆ, ಇನ್ನು ಕೆಲವರು ಯಾವುದೇ ಅಸಾಮಾನ್ಯ ಅನುಭವವಾಗಿಲ್ಲ ಎನ್ನುತ್ತಾರೆ. ಇದಕ್ಕೆ ವೈಜ್ಞಾನಿಕ ಸಾಕ್ಷಿ ಇನ್ನೂ ಸಿಕ್ಕಿಲ್ಲ. ಆದರೆ ಈ ಸ್ಥಳದ ಇತಿಹಾಸ ಮತ್ತು ಜನಪದ ಕಥೆಗಳು ಭಾನಗಢವನ್ನು ಭಾರತದ ಅತ್ಯಂತ ಪ್ರಸಿದ್ಧ ನಿಗೂಢ ಸ್ಥಳಗಳಲ್ಲಿ ಒಂದಾಗಿಸಿವೆ. ಇನ್ನು ಎರಡನೆಯದು ರೂಪಕುಂಡ ಸರೋವರ. ಇದು ಉತ್ತರಾಖಂಡದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 16,000 ಅಡಿ ಎತ್ತರದಲ್ಲಿರುವ ಈ ಸರೋವರವನ್ನ ಸ್ಕೆಲಿಟನ್ ಲೇಕ್ ಎಂದು ಕರೆಯುತ್ತಾರೆ. 1942ರಲ್ಲಿ ಇಲ್ಲಿ ನೂರಾರು ಮಾನವ ಅಸ್ಥಿಪಂಜರಗಳು ಪತ್ತೆಯಾಗಿದ್ದವಂತೆ. ವೈಜ್ಞಾನಿಗಳು ಹಲವು ವರ್ಷಗಳ ಅಧ್ಯಯನದ ನಂತರ ಕೆಲವು ಅಸ್ಥಿಪಂಜರಗಳು ಶತಮಾನಗಳ ಹಿಂದೆ ಸಂಭವಿಸಿದ ಭಾರಿ ಆಲಿಕಲ್ಲು ಮಳೆಯಿಂದ ಮೃತಪಟ್ಟ ಯಾತ್ರಿಕರದ್ದಾಗಿರಬಹುದು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಎಲ್ಲ ಅಸ್ಥಿಪಂಜರಗಳು ಒಂದೇ ಕಾಲದವದಲ್ಲ ಎಂಬುದು ಕೂಡ ನಂತರದ ಅಧ್ಯಯನಗಳಿಂದ ತಿಳಿದು ಬಂದಿದೆ. ಇದರಿಂದ ಈ ಸ್ಥಳದ ಬಗ್ಗೆ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ ಎನ್ನಲಾಗುತ್ತೆ. ಇನ್ನು ಮೂರನೆಯದು ಕುಲ್ದಾರ ಗ್ರಾಮ. ಇದು ಕೂಡ ರಾಜಸ್ಥಾನದಲ್ಲಿದೆ. ಸುಮಾರು 200 ವರ್ಷಗಳ ಹಿಂದೆ ಒಂದು ರಾತ್ರಿ ಈ ಗ್ರಾಮವನ್ನು ಜನರು ಸಂಪೂರ್ಣವಾಗಿ ತೊರೆದು ಅಲ್ಲಿಂದ ಹೋದರಂತೆ ಎಂದು ಹೇಳಲಾಗುತ್ತದೆ. ಅದಾದ ಬಳಿಕ ಈ ಗ್ರಾಮ ಮತ್ತೆ ವಾಸಕ್ಕೆ ಬಂದಿಲ್ಲ. ಇಲ್ಲಿ ಯಾರು ಕೂಡ ಈಗಲೂ ಕೂಡ ವಾಸಿಸೋದಿಲ್ಲ. ಸ್ಥಳೀಯ ಕಥೆಗಳ ಪ್ರಕಾರ ಗ್ರಾಮಸ್ಥರು ಶಾಪ ಹಾಕಿ ಊರನ್ನು ತೊರೆದರು ಎಂಬ ನಂಬಿಕೆ ಇದೆ. ಆದರೆ ಇತಿಹಾಸಕಾರರ ಪ್ರಕಾರ ನೀರಿನ ಕೊರತೆ ಮತ್ತು ಸಾಮಾಜಿಕ ಆರ್ಥಿಕ ಕಾರಣಗಳಿಂದ ಗ್ರಾಮ ಖಾಲಿಯಾಗಿರಬಹುದು. ಇಂದಿಗೂ ಕುಲ್ದಾರ ಪ್ರವಾಸಿಗರನ್ನು ಆಕರ್ಷಿಸುವ ನಿಗೂಢ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನು ನಾಲ್ಕನೆಯದು ಜಟಿಂಗಾ. ಈ ಸ್ಥಳ ಅಸ್ಸಾಂನಲ್ಲಿದೆ. ಪ್ರತಿ ವರ್ಷ ಮಳೆಗಾಲದ ನಂತರ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ರಾತ್ರಿ ವೇಳೆ ಅನೇಕ ಪಕ್ಷಿಗಳು ಬೆಳಕಿನ ಕಡೆಗೆ ಹಾರಿ ಬಂದು ಸಾಯುತ್ತವೆ ಎಂಬ ಘಟನೆ ಇಲ್ಲಿ ದಾಖಲಾಗಿವೆ. ಒಮ್ಮೆ ಇದನ್ನು ಅತೀಂದ್ರಿಯ ಘಟನೆ ಎಂದು ಕೂಡ ಭಾವಿಸಲಾಗುತ್ತಿತ್ತು. ಆದರೆ ಪಕ್ಷಿ ಶಾಸ್ತ್ರಜ್ಞರ ಅಧ್ಯಯನಗಳ ಪ್ರಕಾರ ಮಂಜು, ಗಾಳಿ, ಬೆಳಕು ಮತ್ತು ಹವಾಮಾನದ ವಿಶೇಷ ಪರಿಸ್ಥಿತಿಗಳಿಂದ ಪಕ್ಷಿಗಳು ದಿಕ್ಕು ತಪ್ಪುವ ಸಾಧ್ಯತೆ ಇದೆ. ಇನ್ನು ಈ ಘಟನೆಯ ಎಲ್ಲ ಅಂಶಗಳ ಬಗ್ಗೆ ಸಂಪೂರ್ಣ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನು ಐದನೆಯದು ಮ್ಯಾಗ್ನೆಟಿಕ್ ಹಿಲ್. ಇದು ಲಡಾಖ್ ನಲ್ಲಿದೆ. ಈ ರಸ್ತೆಯಲ್ಲಿ ವಾಹನವನ್ನು ನ್ಯೂಟ್ರಲ್ ನಲ್ಲಿ ನಿಲ್ಲಿಸಿದರೆ ಅದು ಮೇಲಕ್ಕೆ ಚಲಿಸುತ್ತಿದೆ ಎಂಬ ಅನುಭವವಾಗುತ್ತದೆ ಅಂತೆ. ಮೊದಲ ನೋಟಕ್ಕೆ ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ. ಆದರೆ ವಿಜ್ಞಾನಿಗಳು ಇದನ್ನು ಆಪ್ಟಿಕಲ್ ಇಲ್ಯೂಷನ್ ಎಂದು ವಿವರಿಸುತ್ತಾರೆ. ಸುತ್ತಲಿನ ಬೆಟ್ಟಗಳ ವಿನ್ಯಾಸದಿಂದ ರಸ್ತೆ ಇಳಿಜಾರಾಗಿದ್ದರೂ ಅದು ಏರಿಜಾರಿದಂತೆ ಕಾಣುತ್ತದೆಯಂತೆ. ಇನ್ನು ಆರನೆಯದು ಕೊಡಿನಿ. ಇದು ಕೇರಳದಲ್ಲಿದೆ. ಈ ಗ್ರಾಮವನ್ನು ಟ್ವಿನ್ ವಿಲೇಜ್ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಅಸಾಮಾನ್ಯವಾಗಿ ಹೆಚ್ಚಿನ ಅವಳಿ ಮಕ್ಕಳು ಜನಿಸಿರುವುದು ಹಲವು ವರ್ಷಗಳಿಂದ ಕುತೂಹಲ ಮೂಡಿಸಿದೆ. ಇದಕ್ಕೆ ಕಾರಣವೇನು ಎಂಬ ಬಗ್ಗೆ ಸಂಶೋಧನೆಗಳು ನಡೆದಿವೆ. ಆಹಾರ, ಪರಿಸರ ಮತ್ತು ಆನುವಂಶಿಕ ಅಂಶಗಳು ಕಾರಣವಾಗಿರಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಆದರೆ ಒಂದೇ ಸ್ಪಷ್ಟ ಕಾರಣವನ್ನ ಇನ್ನೂ ಕೂಡ ದೃಢಪಡಿಸಲು ಸಾಧ್ಯವಾಗಿಲ್ಲ. ಇನ್ನು ಏಳನೆಯದು ರಾಮ ಸೇತುವೆ. ನಿಮಗೆಲ್ಲ ತಿಳಿದೇ ಇದೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಈ ಸುಣ್ಣದ ಕಲ್ಲುಗಳ ಸರಪಳಿಯನ್ನು ಕೆಲವರು ರಾಮಾಯಣದೊಂದಿಗೆ ಸಂಬಂಧಿಸುತ್ತಾರೆ. ಭೂವಿಜ್ಞಾನಿಗಳ ಪ್ರಕಾರ ಇದು ಸಾವಿರಾರು ವರ್ಷಗಳ ಹಿಂದೆ ರೂಪುಗೊಂಡ ನೈಸರ್ಗಿಕ ಮರಳು ಮತ್ತು ಸುಣ್ಣದ ರಚನೆ. ಈ ಸ್ಥಳದ ಕುರಿತು ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕ ಅಧ್ಯಯನಗಳು ಕೂಡ ವಿಭಿನ್ನ ದೃಷ್ಟಿಕೋನಗಳನ್ನ ಕೂಡ ನೀಡುತ್ತವೆ. ಭಾರತದಲ್ಲಿ ಇಂತಹ ನಿಗೂಢ ಸ್ಥಳಗಳು ಇನ್ನು ಅನೇಕ ಸ್ಥಳಗಳಿವೆ.
ಕೆಲವು ಸ್ಥಳಗಳಿಗೆ ವಿಜ್ಞಾನ ಸ್ಪಷ್ಟ ಉತ್ತರ ನೀಡಿವೆ. ಕೆಲವು ಸ್ಥಳಗಳ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳು ನಡೆಯುತ್ತಿವೆ. ಮತ್ತೆ ಕೆಲವು ಸ್ಥಳಗಳಲ್ಲಿ ಜನಪದ ಕಥೆಗಳು ಮತ್ತು ಇತಿಹಾಸ ಒಂದಕ್ಕೊಂದು ಬೆರೆತು ವಿಶಿಷ್ಟ ಕುತೂಹಲವನ್ನ ಸೃಷ್ಟಿಸಿವೆ. ಒಂದು ವಿಷಯ ಮಾತ್ರ ನೆನಪಿರಲಿ, ಪ್ರತಿಯೊಂದು ರಹಸ್ಯಕ್ಕೂ ಅತೀಂದ್ರಿಯ ಕಾರಣವೇ ಇರಬೇಕೆಂದಿಲ್ಲ. ಕೆಲವೊಮ್ಮೆ ಪ್ರಕೃತಿ, ಇತಿಹಾಸ ಮತ್ತು ಮಾನವ ಮನಸ್ಸಿನ ಗ್ರಹಿಕೆ ಸೇರಿ ನಮಗೆ ರಹಸ್ಯದ ಅನುಭವವನ್ನ ಉಂಟು ಮಾಡಬಹುದು. ಈ ಎಲ್ಲ ಸ್ಥಳಗಳಲ್ಲಿ ನಿಮಗೆ ಅತ್ಯಂತ ಕುತೂಹಲ ಮೂಡಿಸಿದ ಸ್ಥಳ ಯಾವುದು? ಇದ್ಯಾವುದಾದ್ರೂ ಸ್ಥಳಕ್ಕೆ ನೀವು ಕೂಡ ಭೇಟಿ ಮಾಡಿದ್ದೀರಾ? ಕಾಮೆಂಟ್ ನಲ್ಲಿ ತಿಳಿಸಿ. ಇದು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಇಂತಹ ರೋಚಕ ಕಥೆಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.